ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವ್ಲಾಗ್. ಯಾರು ಹೇಗಿದ್ದೀರಾ? ಐ ಹೋಪ್ ನೀವೆಲ್ಲರೂ ತುಂಬಾ ಚೆನ್ನಾಗಿದ್ದೀರಾ ಅಂತ ಹೇಳಿ ಭಾವಿಸ್ತೀನಿ. ಇವತ್ತು ಬೆಳಗ್ಗೆನೇ ವ್ಲಾಗ್ನ ಶುರು ಮಾಡ್ಕೊಂಡಿದ್ದೀನಿ. ಬೆಳಗ್ಗೆ ಬೇಗನೆ ಎದ್ದು ಬಾಗಿಲಿಗೆಲ್ಲ ನೀರು ಹಾಕಿ ರಂಗೋಲೆ ಬಿಟ್ಟು ಒಳಗಡೆ ಬಂದೆ. ಬೇಗ ನಾನು ತಿಂಡಿಗೆ ಪ್ರಿಪೇರ್ ಮಾಡ್ತಾಯಿದ್ದೆ. ಆಮೇಲೆ ಮನೆಯೆಲ್ಲ ಕ್ಲೀನಾಗಿ ನೀಟ್ ಮಾಡಿಕೊಟ್ಟೆ. ನಂದೀಶ್ವರೇನೇ ನಾನು ದೀಪ ಹಚ್ತೀನಿ ಅಂತ ಹೇಳಿ ಅವರೇ ಹಚ್ಚಿದ್ರು. ತಿಂಡಿ ತಿಂದ್ಕೊಂಡು ಅಲ್ಲಿಂದ ನಾವು ಹೊರಟಿದ್ದೀವಿ. ಇವತ್ತು ನನ್ನ ವರಮಹಾಲಕ್ಷ್ಮಿ ಹಬ್ಬಕ್ಕೆ ಸ್ವಲ್ಪ ಶಾಪಿಂಗ್ ಮಾಡ್ಕೊಂಬರೋಣ ಅಂತ ಹೇಳಿಬಿಟ್ಟು ಬೆಳಗ್ಗೆನೇ ಎಲ್ಲ ಕೆಲಸ ಮುಗಿಸಿ ನಾವು ಹೋಗೋಷ್ಟರಲ್ಲಿ ಟೈಮ್ ಆಗೇ ಬಿಡ್ತು. ಆ್ಯಕ್ಚುಲಾಗಿ ನಾವು ಈ ಸರಿ ಮೈಸೂರಿಗೆ ಹೋಗೋಣ ಅಂತ ಹೇಳಿ ಅಂದ್ಕೊಂಡಿದ್ವಿ. ಅಲ್ಲಿ ತುಂಬ ಬಟ್ಟೆ ಚೆನ್ನಾಗಿರುತ್ತೆ. ಹಾಗಾಗಿ ಫೈನಲಾಗಿ ರಾಮನಗರಕ್ಕೆ ಬಂದು ಗಾಡಿನ ಅಲ್ಲಿ ನಿಲ್ಲಿಸಿ ಬಸ್ ಹತ್ತೋಷ್ಟರಲ್ಲಿ ನಿಜ ಸಾಕಾಗೋಯ್ತು ನನಗಂತೂ. ಯಪ್ಪ ಹೆಂಗಪ್ಪ ಬಸ್ ಹತ್ತೋದು ಅನ್ನೋ ರೀತಿ ಆಗಿಬಿಡ್ತು. ಮೈಸೂರು ಕಡೆ ಅಂತೂ ಸಿಕ್ಕಾಬಿಟ್ಟೆ ರಶ್ ಆಗುತ್ತೆ ಯಾವಾಗಲೂ ಅಷ್ಟೇ ಬಸ್ಗಳು. ಫೈನಲಾಗಿ ನಾವು ಮೈಸೂರನ್ನ ರೀಚ್ ಆದ್ವಿ. ಪೂಜಾನೂ ಬಂದಿದ್ಲು. ಅಂದರೆ ಅವಳು ಇಲ್ಲೇ ಇದ್ಲು, ಅಮ್ಮನ ಮನೇಲಿದ್ಲು. ಹಾಗಾಗಿ ನಾನು ಬರ್ತೀನಿ, ನನಗೂ ಸ್ವಲ್ಪ ಕೆಲಸ ಇದೆ ಅಂತ ಹೇಳಿಬಿಟ್ಟು ಅವಳು ಬಂದಿದ್ಲು. ಅಪ್ಪು ನೋಡಿ ಬಾರೋ ನಮ್ಮ ಹತ್ರ ಅಂತ ಹೇಳಿದ್ರೆ ಬರಲ್ಲ ಅಂತ ಪಾಪ ಬಸ್ಸಲ್ಲಿ ಅವಳ ಜೊತೆಲೇನೇ ಕೂತಿದ್ದ. ಮತ್ತು ಅಲ್ಲೇ ಮಲ್ಕೊಂಡಿರೋನ ಪೂಜೆ ಎತ್ಕೊಂಡು ಬರ್ತಾಯಿದ್ದಾಳೆ ಪಾಪ. ಫೈನಲಾಗಿ ನಾವು ಒಂದು ಅಂಗಡಿ ನೋಡಿದ್ವಿ. ನನಗಿಲ್ಲೇನು ಅಷ್ಟೊಂದು ಇಷ್ಟ ಆಗಲಿಲ್ಲ. ಮೈಸೂರಲ್ಲಿ ಸಿಕ್ಕಾಪಟ್ಟೆ ಅಂಗಡಿಗಳಿದೆ, ಬೇರೆ ಅಂಗಡಿ ನೋಡೋಣ ಅಂತ ಹೇಳಿ ಹೋಗ್ತಾಯಿದ್ದೀನಿ. ರೋಡ್ ನೋಡಿ ಎಷ್ಟು ಬ್ಯುಸಿಯಾಗಿದೆ ಅಂತ ಹೇಳಿಬಿಟ್ಟು ಒಳಗಡೆ ಹೋಗೋಷ್ಟರಲ್ಲಿ ಊಟ ಮಾಡಿಕೊಂಡು ಹೊರಟುಬಿಡೋಣ ಅಂತ ಹೇಳಿಬಿಟ್ಟು ನನಗೆ ರಶ್ ನೋಡಿ ಸುಸ್ತಾಗೋಯ್ತು. ಅದಕ್ಕೆ ನಂದೀಶ್ವರ ಊಟಕ್ಕೆ ಅಂತ ಹೇಳಿ ಕರ್ಕೊಂಬಂದರು. ನಮ್ಮ ಅಪ್ಪು ನೋಡಿ ಎಷ್ಟೊಂದು ತರಲೆ ಮಾಡ್ತಾಯಿದ್ದಾರೆ ಅಂತ ಹೇಳಿಬಿಟ್ಟು ಊಟ ಮಾಡಿಕೊಂಡು ಒಳಗಡೆ ಹೋಗ್ಬಿಟ್ರೆ ಸರಿ ಹೋಗ್ಬಿಡುತ್ತೆ ಅಂತ ಹೇಳಿಬಿಟ್ಟು ಊಟ ಎಲ್ಲ ಮುಗಿಸ್ಕೊಂಡು ಇವಾಗ ನಾವು ಇನ್ನೊಂದು ಸೀರೆ ಅಂಗಡಿಗೆ ಸಾಕನೆ ಸೀರೆ ವಿಡಿಯೋ ಮಾಡ್ಕೊ. ನಾನು ಆ್ಯಕ್ಚುಲಿ ಬೇಕು ಅಂತ ಫಸ್ಟ್ ಫಿಕ್ಸ್ ಆಗಿಬಿಟ್ಟಿದ್ದೆ ಮೈಂಡಲ್ಲಿ. ವರಮಹಾಲಕ್ಷ್ಮಿ ಹಬ್ಬಕ್ಕೆ ನಾನು ಕಾಟನ್ ಸೀರೆನ ತೊಗೊಂಡೆ. ನಂದೀಶ್ವರು ನಿನ್ನ ಕ್ಯಾಟ್ಲಾಗ್ ಸೀರೆ ಕೇಳ್ತಾ ಇದ್ದಲ್ಲ ಅಂತ ಹೇಳಿಬಿಟ್ಟು ಈ ಸರಿ ಕ್ಯಾಟ್ಲಾಗ್ ಸೀರೆ ಕೊಡಿಸಿದ್ರು. ನನ್ನ ಕಡೆಯಿಂದ ನಾನು ವರಮಹಾಲಕ್ಷ್ಮಿ ಹಬ್ಬಕ್ಕೆ ಅಂತ ಹೇಳಿ ಕಾಟನ್ ಸೀರೆ ತೊಗೊಂಡಿದ್ದೀನಿ. ಇವರು ಕ್ಯಾಟ್ಲಾಗ್ ಸೀರೆ ಕೊಡಿಸಿದ್ರು. ನಾನೊಂದು 3-4 ವರ್ಷದಿಂದ ಕೇಳ್ತಾಯಿದ್ದೆ ನನಗೊಂದು ಕ್ಯಾಟ್ಲಾಗ್ ಸೀರೆ ಕೊಡಿಸಿ ಅಂತ ಹೇಳಿಬಿಟ್ಟು. ಅದಕ್ಕೆ ಫೈನಲಾಗಿ ಅವರೇ ಸೆಲೆಕ್ಟ್ ಮಾಡಿ ನನಗೆ ಕ್ಯಾಟ್ಲಾಗ್ ಸೀರೆ ಕೊಡಿಸಿದ್ರು. ನಾನು ಸ್ವಲ್ಪ ಹಬ್ಬಕ್ಕೆಲ್ಲ ಬಟ್ಟೆ ಶಾಪಿಂಗ್ ಮಾಡ್ಕೊಂಬರೋಣ ಅಂತ ಹೇಳಿ ಹೋಗಿ ನಾವು ಬರುವಷ್ಟರಲ್ಲಿ ಮನೇಲಿ ಒಂದೊಂದು ಥರ ಆಗಿರಲಿಲ್ಲ. ಅಂದರೆ ಒಬ್ಬೊಬ್ರಿಗೆ ಒಂದೊಂದಾಗಿತ್ತು. ರಕ್ಷಿ ಒಂದು ಮಾಡ್ಕೊಂಡಿದ್ದೆ, ಅತ್ತೆಗೂ ಫುಲ್ಲು ಹುಷಾರಿರಲಿಲ್ಲ. ಯಪ್ಪ ನನಗಂತೂ ಮನೆಗೆ ಬಂದಿದ್ದ ತಕ್ಷಣ ಏನು ಮಾಡಬೇಕು ಅಂತಲೇ ಗೊತ್ತಾಗಲಿಲ್ಲ. ಫುಲ್ಲು ಟೆನ್ಷನ್ ಆದಂಗೆ ಆಗ್ಬಿಡ್ತು. ಆಚೆಯಿಂದ ಬಂದಿದ್ವಾ, ಮೊದಲೇ ನನಗೂ ಹುಷಾರಿಲ್ದಂಗೆ ಆಗಿತ್ತು. ಆಚೆಯಿಂದ ಬಂದಿದ್ದ ತಕ್ಷಣ ಅವ್ರು ಫುಲ್ ಸುಸ್ತಾಗ್ಬಿಟ್ಟಿದ್ರು, ವಾಮಿಟೆಲ್ಲ ಆಗಿ ತಲೆ ಸುತ್ತಾಗಿ. ರಕ್ಷಿ ಬೇರೆ ಕಾಲು ಉಳ್ಕಿಸ್ಕೊಬಿಟ್ಟಿದ್ದ. ಯಪ್ಪ ಬೆಳಗ್ಗೆನ ಮತ್ತೆ ರಕ್ಷಿಗೆಲ್ಲ ಉಳ್ಕು ತಗ್ಸಿ ಇವಾಗ ಸ್ವಲ್ಪ ಪರವಾಗಿಲ್ಲ. ಅದೇನೋ ಒಂದಾದ್ಮೇಲೆ ಒಂದು ಏನೋ ಆಗ್ತಾನೇ ಇದೆ. ಇವತ್ತು ಬೆಳಗ್ಗೆ ಅಂತೂ ನನಗೂ ಫುಲ್ಲು ಹುಷಾರಿರಲಿಲ್ಲ, ನಾನು ಮಲ್ಕೊಂಡ್ಬಿಟ್ಟಿದ್ದೆ. ರಕ್ಷಿ ಒಂದು ಕಡೆ, ನಾನು ಒಂದು ಕಡೆ, ನಮ್ಮ ಅತ್ತೆ ಒಂದು ಕಡೆ, ನಂದೀಶ್ವರಿ ಎಲ್ಲ ಒಂದೊಂದು ಬೆಡ್ಡಲ್ಲಿ ಮಲಗಿದ್ದೀರಲ್ಲ ಅಂಥೇಳಿ ಪಾಪ ಅದನ್ನೇ ರೇಗಿಸ್ತಾಯಿದ್ರು. ರಕ್ಷಿ ಇನ್ನೂ ಸರಿಯಾಗಿ ಕಾಲು ಊರ್ತಾಯಿಲ್ಲ. ಅದನ್ನೇ ನಾನು ಅಂದ್ಕೊಂಡೆ, ನಾವು ಮನೇಲಿ ಇದ್ದಾಗ ಏನೂ ಆಗೋದಿಲ್ಲ, ನಾವೆಲ್ಲೋ ಹೋಗಿರ್ತೀವಿ, ನನಗೆ ನಾವೊಂದು ಅರ್ಧ ಬಂದಾಗಲೇ ಈ ಥರ ಜಾಸ್ತಿ ಹುಷಾರಿಲ್ಲ ಅವ್ರಿಗೆ ಅಂಥೇಳಿ ಅಲ್ಲೇ ಫೋನ್ ಬಂತು. ನಾವೆಲ್ಲೋ ಇದ್ದಾಗ ನಮ್ಗೆ ಈ ರೀತಿ ಫೋನ್ ಬಂದಾಗ ಕೈಕಾಲೇ ಆಡೋದಿಲ್ಲ, ಏನು ಮಾಡಬೇಕು ಅಂತಲೂ ಗೊತ್ತಾಗಲ್ಲ. ಒಂಥರ ಟೆನ್ಷನ್ ಆದಂಗೆ ಆಗ್ಬಿಡ್ತು ನನಗಂತೂ. ಮನೆಗೆ ಬಂದು ನಾವು ಒಂದು 11:30 ಮಲ್ಕೊಂಡಾಗ ಪಾಪ ನಾವು ಬರುವಷ್ಟರಲ್ಲಿ ನಮ್ಮ ಅಕ್ಕಪಕ್ಕದ ಮನೆಯವರೆಲ್ಲ ಪಾಪ ಬಂದು ನೋಡ್ಕೊಂಡಿದ್ರು. ಪಾಪ ನಾವು ಫೋನ್ ಮಾಡಿದ್ವಿ, ಇಲ್ಲಿ ನಿಂಗೆಲ್ಲೋ ಬಂದುಬಿಟ್ಟಿದ್ದೀವಿ ನಾವು ಅಂತ. ಪಾಪ ಅವರು ಬಂದು ನೋಡಿಕೊಂಡ್ರು. ಒಂಥರ ಸಮಾಧಾನ ಆಯಿತು, ನಾವೇ ಇದ್ದೀವೇನೋ ಅಷ್ಟು ತುಂಬ ಚೆನ್ನಾಗಿ. ನಾನು ಬರೋಷ್ಟರಲ್ಲಿ ನಮ್ಮ ಅತ್ತೆಗೆ ಪಾಪ ಬಿಸಿನೀರೆಲ್ಲ ಕಾಯಿಸ್ಕೊಟ್ಟು ಗಂಜಿ ಮಾಡಿಕೊಟ್ಟು ಪಾಪ ಎಲ್ಲ ಮಾಡಿದರು. ಕೆಲವೊಂದು ಸರಿ ಅದಕ್ಕೆ ಹೇಳೋದು, ಎಷ್ಟೇ ಜಗಳ ಮನಸ್ತಾಪ ಇದ್ದರೂ ನಮ್ಮ ಅಕ್ಕಪಕ್ಕ ಇರೋರನ್ನೆಲ್ಲ ತುಂಬ ಚೆನ್ನಾಗಿ ನಾವು ಇಟ್ಕೊಂಡಿರಬೇಕು. ಜಾಸ್ತಿ ಜಗಳ ಮಾಡ್ಕೊಳ್ಳೋದು, ಅವ್ರ ಭದ್ರ ಮುನ್ಸ್ಕೊಳ್ಳೋದು ಆ ಥರದ್ದೆಲ್ಲ ಏನೂ ಮಾಡಬಾರ್ದು. ಯಾಕಂದರೆ ನಮ್ಗೆ ಎಷ್ಟೇ ಜನ ಇದ್ರೂ ಅವ್ರು ಅಲ್ಲಿಂದ ಬರೋವರೆಗೂ ನಮ್ಗೆ ಆಗೋರು ಯಾರು? ನಮ್ಮ ಅಕ್ಕಪಕ್ಕದ ಮನೆಯವರು, ನಮ್ಮ ಮನೇಲಿರೋರು ಅಷ್ಟೇನೆ.
ಪಪ್ಪನ ಬರೋ ಅಷ್ಟರಲ್ಲೆಲ್ಲ ನೋಡ್ಕೊಂಡಿದ್ರು ಅತ್ತೆನ. ರಕ್ಷಿ ಉಳುಕ್ ತೆಗ್ಸಿದ್ದೀನಿ, ಪಪ್ಪ ಇನ್ನೂ ಕುಣ್ತಾ ಇದ್ದಾನೆ. ಇವಾಗ ನಾನು ಸ್ವಲ್ಪ ಪರವಾಗಿಲ್ಲ ಬೆಟರ್ ಆಗಿದ್ದೀನಿ. ಜಾಸ್ತಿನೂ ನೆನ್ನೇನು ಬ್ಲಾಗ್ ಮಾಡ್ಕೊಳ್ಳೋದಕ್ಕಾಗಲಿಲ್ಲ ಅಲ್ಲಿ. ಇವಾಗ ವ್ಲಾಗ್ ಮಾಡ್ತಾಯಿದ್ದೀನಿ. ರಕ್ಷಿಗೂ ಬಟ್ಟೆ ತೊಗೊಂಬಂದ್ವಿ ನೆನ್ನೆ. ನಾನು ಸೀರೆ ತೊಗೊಂಡೆ, ತೋರಿಸ್ತೀನಿ ನಿಮಗೆ ಇದೇ ವ್ಲಾಗಲ್ಲಿ ನಾನು ಯಾವ ಸೀರೆ ತೊಗೊಂಡಿದ್ದೀನಿ ಅಂತ ಹೇಳ್ಬಿಟ್ಟು. ಬನ್ನಿ ಇವಾಗ ಫಸ್ಟ್ ಅವ್ರಿಗಿಬ್ರಿಗೂ ಊಟಕ್ಕೆ ಕೊಟ್ಬಿಟ್ಟು ರಕ್ಷಿಗೆ ನಾನೇ ಊಟ ಮಾಡಿಸ್ಬೇಕು, ಅವ್ನಿಗೆ ಊಟ ಮಾಡಿಸ್ಬಿಟ್ಟು ಆಮೇಲೆ ನಾನು ಯಾವ ಸೀರೆ ತೊಗೊಂಬಂದಿದ್ದೀನಿ ಏನು ಅಂತ ಹೇಳಿ ತೋರಿಸ್ತೀನಿ. ಬೇರೆ ಕಲರ್ ಚೆನ್ನಾಗದೆ ಕಣಮ್ಮ, ಕಲರ್ ಕಾಂಬಿನೇಷನ್ ಚೆನ್ನಾಗದೆ. ಇಷ್ಟ ಆಗ್ಲಿವೇನಮ್ಮ? ಚೆನ್ನಾಗಿಲ್ವಾ? ಈರುಳ್ಳಿ ಕಲರ್ಗೆ ಇದು ಚೆನ್ನಾಗದೆ ಬಿಡು ಸೀರೆ. ನಾನು ಇಷ್ಟಪಟ್ಟು ಒಂದೇ ಸೀರೆ ಎತ್ಕೊಂಡಿರೋದು ಈ ಸೀರೆ ನಿಂಗೆ. ಮಗ ಇಷ್ಟಪಟ್ಟು ಅಂದರೆ ಬಣ್ಣ ಹೋಯ್ತದೆ ಇಲ್ಲ ಇಲ್ಲ ಹೋಗಲ್ಲ ಬಿಡಮ್ಮ, ಇದು ಹೋಗಲ್ಲ. ಇದು ಸೇಮ್ ಪೂಜೆಗೂ ತಗೊಟ್ಟಿರ್ಲಿವೇನಮ್ಮ ನಾವು. ಇನ್ನೂ ಚೆನ್ನಾಗದ ನೋಡಿದ್ದು ಸೀರೆ. ನಂದೊಂದು ಕೇಸರಿ ಕಲರ್ ಸೀರೆ ಐತೆ ನೋಡು, ನೆನಪದ ನಿಂಗೆ? ಆ ಥರ ಸೀರೆ, ಕಾಟನ್ ಸೀರೆ ನೋಡು. ಕೆಳಗಡೆಗೆ ದೊಡ್ಡ ಬಟ್ರದೆ, ಮೇಲೆ ಚಿಕ್ಕ ಬಟ್ರದೆ, ಚೆನ್ನಾಗದೆ ಕಾಣ್ಬಿಡು. ಬ್ಲೌಸು ಸೆರಗು ತೆಗಿಯಮ್ಮ, ಓಪನ್ ಮಾಡ್ಬಿಡಿ. ನಿಮ್ಮದೇ ಅಲ್ಲ ಎಷ್ಟು ಏನು? ನಾನು ಈ ಸರಿ ಇಂಥ ಸೀರೆ ತೊಗೊಂಡಿದ್ದೀನಿ, ಬೇಕು ಅಂತಲೇ ಅವತ್ತಿಂದ ಕೇಳ್ತಾ ಇದ್ದೀನಿ ನೀನು. ಅದಕ್ಕೆ ಇದೇ ತಗೊಬಿಡು, ನಿನ್ಗೆ ಯಾವ್ದು ಇಷ್ಟ ಬರ್ತದೆ ಅದು ತಗೊಬಿಡು. ಅಮ್ಮ ನಿಮ್ಮ ಸೀರೆ ಮಡಿಕೊಬಿಡಿ ಫಸ್ಟ್. ನಂದು ನೋಡಿ, ನೀನು ಈ ಥರ ಸೀರೆ ತಗೊಂಡಿರ್ಲಿವಲ್ಲ, ಅದಕ್ಕೆ ಇದು ತಗೊಬಿಟ್ಟೆ. ಕ್ಯಾಟ್ಲಾಗ್ ಸೀರೆ ಆಯ್ತಾ? ತೃಪ್ತಿ ಆಗೋಯ್ತು ನನಗೆ ಈಗ. ಕಲರ್ ಚೆನ್ನಾಗದಾ? ಎರಡು ಥರ. ಹಾಂ, ಎರಡು ಕಡೆಗೂ ಬಾರ್ಡ್ರ್ ಬಂದದ. ಇದು ಅರ್ಧ ಇರ್ಬೋದು. ಇಲ್ಲ ಕಣಮ್ಮ, ಫುಲ್ಲ. ಹ್ಞೂ, ಒಳಸೇರ್ಗೆ ಹೋಗಿ ಬಿಟ್ಬಿಟ್ಟು ಮೇಲ್ಗಡೆ ಫುಲ್ಲು ಇದುವರೆಗೂ, ಕೆಳಗಡೆನೂ ಬಾರ್ಡ್ರು ಮೇಲ್ಗಡೆನೂ ಬಾರ್ಡ್ರು. ಅದು ಬ್ಲೌಸು ಚೆನ್ನಾಗದ ಕಲರು. ಏನೇ ಸೆಲೆಕ್ಟ್ ಮಾಡಿಕೊಟ್ರದು ಇದೇ ಕಲರ್ ತಗೋ, ಚೆನ್ನಾಗದೆ ಅಂತ. ಎಷ್ಟು ಫೈನಲಾಗಿ ಸೀರೆನ ತೊಗೊಂಡೆ. ಸೀರೆನ ಯಾವುದು ಅಂತ ನಾನು ತೋರಿಸ್ತಾ ಇದ್ದೀನಿ. ಕ್ಯಾಟ್ಲಾಗ್ ಸೀರೆ ತೊಗೋತೀನಿ ಅಂತ ಹೇಳಿದ್ದೆ, ಯಾವುದು ಅಂತ ನಿಮ್ಗೆ ಆವಾಗಲೇ ತೋರಿಸಿರ್ಲಿಲ್ಲ ಅಲ್ವಾ. ಅಮ್ಮನೂ ಬಂದಿದ್ದರು. ಅಮ್ಮ ಬಂದಿದ್ದ ತಕ್ಷಣ ರಕ್ಷಿಗೆ ಕಾಲೇಟಾಗಿತ್ತಲ್ಲ, ಅದಕ್ಕೆ ಅಮ್ಮ ಬಂದಿದ್ದು. ನೋಡ್ಕೊಂಡು ಹೋಗೋಣ ಬೀಗ್ರನ್ನ ಮತ್ತು ರಕ್ಷಿನ ಇಬ್ಬರೂ ಅಂತ ಹೇಳಿಬಿಟ್ಟು ಬಂದಿದ್ರಲ್ಲ. ಅಮ್ಮಂಗೆ ಸೀರೆ ತೋರಿಸ್ತದೆ. ಆ್ಯಕ್ಚುಲಾಗಿ ಅಮ್ಮನೂ ವರಮಹಾಲಕ್ಷ್ಮಿ ಹಬ್ಬಕ್ಕೆ ನನಗೆ ಸೀರೆ ತೊಗೊಬಾ ಅಂತ ಹೇಳಿದರು. ನಮ್ಮದೇ ಸೆಲೆಕ್ಷನ್ನು. ಹಾಗಾಗಿ ಅಮ್ಮನ ಸೀರೆ, ನನ್ನ ಸೀರೆ ಎಲ್ಲನೂ ತೋರಿಸ್ತಾ ಇದ್ದೆ. ಸೀರೆಗಳೆಲ್ಲ ನೋಡಿದ್ರು. ಅಮ್ಮ ಸೀರೆ ತುಂಬ ಚೆನ್ನಾಗಿದೆ ಅಂತ ಹೇಳ್ತಾಯಿದ್ರು. ಅಮ್ಮ 2 ಸೀರೆನೂ ಚೆನ್ನಾಗಿದೆ ಬಿಡು ಅಂತ ಹೇಳ್ತಾಯಿದ್ರು. ಅಮ್ಮನ ಸೀರೆ ನನಗೂ ಇಷ್ಟ ಆಯಿತು. ಆಲ್ರೆಡಿ ನಾನು ಆ ಥರ ಪ್ಯಾಟ್ರನ್ ತೊಗೊಂಡ್ಬಿಟ್ಟಿದ್ದೆ. ತುಂಬ ಸಾಫ್ಟಾಗಿ ಒಂಥರ ಸಖತ್ತಾಗಿತ್ತು ಸೀರೆ. ಕಲರ್ ಕಾಂಬಿನೇಷನು ನನಗಿಷ್ಟ ಆಯಿತು. ಇರೋ ಥರ ಸೀರೆನೇ ತೊಗೋತಾ ಇದ್ದರೆ ಚೆನ್ನಾಗಿರೋದಿಲ್ಲ, ಬೇರೆ ಬೇರೆ ಥರ ತೊಗೊಳ್ಳೋಣ ಅಂತ ಹೇಳ್ಬಿಟ್ಟು. ಮತ್ತು ಜಾಸ್ತಿ ಬಾರ್ಡ್ರ್ ಸೀರೆಗಳೂ ನನಗೇನು ಅಷ್ಟೊಂದು ಇವಾಗ ತೊಗೊಳ್ಳೋಂಥದ್ದು ಇರಲಿಲ್ಲ. ಹೀಗೆ ಒಂದು ಬಾರ್ಡ್ರ್ ಸೀರೆಗಳನ್ನೇ ತುಂಬ ಜಾಸ್ತಿ ಮಾಡ್ಕೊಂಡ್ಬಿಟ್ಟಿದ್ದೀನಿ. ಆಲ್ರೆಡಿ ಸ್ಟಿಚ್ ಮಾಡಿಸುವಂಥದ್ದೇ ಇನ್ನೂ ಒಂದು 2-3 ಬಾರ್ಡ್ರ್ ಸೀರೆಗಳಿದೆ. ಇವಾಗೆಲ್ಲ ಏಂತಕ್ಕೆ ತುಂಬ ಬಾರ್ಡ್ರ್ ಸೀರೆಗಳೇ ಬೇಡ ಅಂತ ಹೇಳಿ ಈ ಸರಿ ಚೇಂಜ್ ಮಾಡೋಣ ಅಂತ ಹೇಳಿಬಿಟ್ಟು ನಾನೊಂದು ಕಾಟನ್ ಸೀರೆನ ತೊಗೊಂಡಿದ್ದೀನಿ. ರಕ್ಷಿಗೆ ಕಾಲು ಉಳುಕ್ಬಿಟ್ಟಿತ್ತಲ್ಲ, ಅದನ್ನು ಉಳುಕನ್ನು ತೆಗ್ಸಿದ್ವಿ. ಅತ್ತೆ ನೋಡಿ ಈ ಥರ ಯಾರೋ ಹೇಳಿದ್ರಂತೆ ಮಾಡಿ ಅಂತ ಹೇಳ್ಬಿಟ್ಟು, ಅದಕ್ಕೆ ಪಪ್ಪ ಈ ಥರ ಮಾಡೋಣ ಅಂತ ಹೇಳ್ಬಿಟ್ಟು ಹುಳ್ಳಿಕಾಳು ಮತ್ತು ಕೈ ಎಣ್ಣೆ ಎರಡನ್ನೂ ನೀಟಾಗಿ ಅದನ್ನು ಮಿಕ್ಸ್ ಮಾಡಿಬಿಟ್ಟು ಮೊಮ್ಮಗನ ಕಾಲಿಗೆ ಕಟ್ತಾಯಿದ್ದಾರೆ. ರಕ್ಷಿ ಕುಂಟ್ತಾ ಇರೋದನ್ನು ನೋಡಿದ್ರೇ ಬೇಜಾರಾಗ್ತಾಯಿತ್ತು ಪಾಪ. 2 ಸರಿ ಉಳುಕ್ ತೆಗ್ಸಿದ್ವಿ. ಹಂಗೂ ಅವ್ನ ಕಾಲು ಇನ್ನೂ ಅಷ್ಟು ನೀಟಾಗಿ ಇಡ್ತಾ ಇರಲಿಲ್ಲ. ನಾನು ಇನ್ನು ಎಳೆ ಕಾಲಲ್ವ ಪಾಪ, ಎಲ್ಲಿ ಏನಾಗ್ಬಿಟ್ಟಿದ್ಯೋ ಅಂತ ಭಯ ಆಗ್ತಾಯಿತ್ತು. ಏನೇ ನಾವು ಉಳ್ಕೋ ಕೀಳ್ಸಿದ್ರು ಮನೇಲಿ ಏನಾದರೂ ಈ ಥರ ಮನೆ ಮದ್ದು ಮಾಡಿದ್ರೇ ಸ್ವಲ್ಪ ಬೇಗ ಕ್ಯೂರ್ ಆಗೋದು. ಅದಕ್ಕೇನೆ ಅವ್ರ ಅಜ್ಜಿ ಇಲ್ಲ, ಅವನು ಬೇಡ ಕಣಜ್ಜಿ ನೋಯ್ತೈತೆ ಅಂತ ಹೇಳಿದ್ರು, ಬಿಡಲಿಲ್ಲ. ಇಲ್ಲ ಬಾರಪ್ಪ ಸರಿ ಹೋಗ್ಬಿಡ್ತದೆ ಅಂತ ಹೇಳ್ಬಿಟ್ಟು ಪಾಪ ನಮ್ಮ ಅತ್ತೆ ಅವನಿಗೆ ನೀಟಾಗೆಲ್ಲ ಕಾಲಿಗೆ ಕಟ್ಟಿ ಕೊಡ್ತಾಯಿದ್ದಾರೆ. ಮಕ್ಕಳು ನೋಡಿ ಅವ್ರಿಗೆ ಪಾಪ ಮಾಡ್ಕೋಬೇಕು ಅಂತನೇನು ಮಾಡ್ಕೊಳ್ಳಲ್ಲ. ನಡಿಬೇಕಾದ್ರೆ ರಕ್ಷಿ ಕಾಲು ಸ್ವಲ್ಪ ಟ್ವಿಸ್ಟ್ ಆದಂಗೆ ಆಗಿ ಅವನಿಗೆ ಈ ಥರ ಆಗಿತ್ತು ಪಾಪ. ಅವನು 3-4 ದಿನ ಸಫರ್ ಮಾಡ್ದ ಪಾಪ, ನಡೆಯೋದಕ್ಕಾಗ್ದೇನೆ ಕುಂಟ್ಕೊಂಡು ಪಾಪ. ಅವ್ನು ನೋಡಿದ್ರೆ ನಂಗೆ ಸಿಕ್ಕಾಬಟ್ಟೆ ಬೇಜಾರಾಗ್ತಾಯಿತ್ತು. ಈ ಒಂದು ವ್ಲಾಗ್ನ ನಾನು ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಸಿ ಯು ಇನ್ ದ ನೆಕ್ಸ್ಟ್ ವ್ಲಾಗ್. ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ತಾ ಇರೋರಿಗೆ ತುಂಬಾ ಧನ್ಯವಾದಗಳನ್ನ ತಿಳಿಸ್ತೀನಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.